ಹಾಯ್ ವಿವರ್ಸ್, ಇವತ್ತು ನಾವು ಈ ನುಗ್ಗೆಕಾಯಿ ಅಥವಾ ಡ್ರಮ್ ಸ್ಟಿಕ್ಕಿಂದ ಪರೋಟಾನ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಬಳಸ್ಕೊಂಡು ನಾವು ಪರೋಟ ಮಾಡೋದ್ರಿಂದ ಇದನ್ನು ತಿಂದೇ ಇರೋ ಮಕ್ಕಳಿಗೆ ಪರೋಟ ಜೊತೆ ಹಾಕಿ ನಾವು ಮಾಡೋದ್ರಿಂದ ಇದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಎಷ್ಟೋ ಜನ ಇದರ ಸೊಪ್ಪನ್ನು ಕೂಡ ಬಳಸಿ ಮಾಡ್ತಾರೆ. ಬರೀ ಇದನ್ನು ಸಾರಿಗೆ ಮಾತ್ರ ಬಳಸೋದಲ್ಲ, ಇದನ್ನು ನಾವು ಈ ರೀತಿ ನಾರನ್ನು ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಂಡು ನಾರನ್ನು ತೆಗೆದುಬಿಟ್ಟು ಇದರಿಂದ ನಾವು ಪರೋಟಾನ ಮಾಡ್ಬೋದು. ಇದನ್ನು ಬಳಸಿ ಪರೋಟಾನ ಮಾಡ್ಬೋದು. ಇದು ನಮ್ಮ ಮೋದಿಜಿಯವ್ರಿಗೆ ತುಂಬ ಇಷ್ಟವಾಗಿರೋ ಪರೋಟ ಕೂಡ ಹೌದು. ಅವರೇ ಇದನ್ನು ತಮ್ಮ ಕೈಯಾರೆ ತಾವೇ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಇದನ್ನು ಬಳಸ್ತಾರೆ ಅಂತ ಕೆಲವೊಂದು ಕಡೆ ಇದನ್ನು ಅವರು ಹೇಳಿದ್ದಾರೆ. ಈಗ ನಾನು ಇದನ್ನು ಈ ರೀತಿ ಕಟ್ ಮಾಡಿ ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನು ನೀವು ಬೇಕು ಅನ್ನೋದಾದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. 1-2 ವಿಸಲ್ ಆದಮೇಲೆ ತೆಗಿಬೋದು. ಆದರೆ ನಾನು ಇಲ್ಲಿ ಓಪನ್ ಪಾತ್ರೆಯಲ್ಲಿ ಇದೇ ರೀತಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದಿಷ್ಟು ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇದು ಒಂದು 10 ನಿಮಿಷ ಚೆನ್ನಾಗಿ ಬೆಂದ್ಕೋಬೇಕು. ಈ ರೀತಿ ಕುದಿ ಬಂದ ಮೇಲೆ ಇದು ಬೆಂದಿರುತ್ತೆ. ಆದಷ್ಟು ಒಂದು ಸಾರಿ ಬೇಕಾದರೆ ನೀವು ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬೆಂದಿರುವಂಥ ನುಗ್ಗೆಕಾಯನ್ನು ನೀರಿಂದ ಬೇರ್ಪಡಿಸಿ ಇಟ್ಕೊಳ್ಳೋಣ. ಕೆಲವೊಬ್ಬರು ಕಡಿಮೆ ನೀರನ್ನು ಹಾಕಿಬಿಟ್ಟು ಈ ಕುಕ್ಕರಲ್ಲಿ ಬೇಯಿಸ್ತೀವಲ್ವ, ಅದೇ ರೀತಿ ಬೇಯಿಸಿ ಇದನ್ನು ಪೂರ್ತಿಯಾಗಿ ಕಿವುಚ್ಕೊಂಡು ಇದರ ನಾರನ್ನೆಲ್ಲ ತೆಗೆದುಬಿಟ್ಟು ಕೂಡ ಈ ಪರೋಟಾನ ಮಾಡ್ತಾರೆ. ಈ ನೀರನ್ನು ನಾನು ಬಿಸಾಕೋದಿಲ್ಲ. ಇದನ್ನು ಸೂಪ್ಗೆ ಹಾಗೆ ಇದರ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಬಳಸ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಈ ರೀತಿ ಸ್ಪೂನಿಂದನೇ ಇದರ ಒಳಗಡೆ ಇರೋ ಅಂಥ ತಿರುಳನ್ನು ನಾವು ಚೆನ್ನಾಗಿ ತೆಕ್ಕೋಬೇಕು. ಈ ಪ್ರೊಸೆಸ್ಸು ಸ್ವಲ್ಪ ಟೈಮನ್ನು ತಗೊಳುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ ಅನ್ನೋರು ಕುಕ್ಕರಲ್ಲಿ ಬೇಯಿಸ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಈ ನಾರನ್ನೆಲ್ಲ ತೆಗೆದುಬಿಟ್ಟು ಕೂಡ ಮಾಡ್ಕೋಬೋದು. ಆದರೆ ತುಂಬ ಸುಲಭವಾಗಿ ಈ ರೀತಿ ಸ್ಪೂನಿಂದನೇ ನಾವು ಈ ತಿರುಳನ್ನು ತೆಗಿಬೋದು. ಬೆಂದಿರೋದ್ರಿಂದ ನೀಟಾಗಿ ಈ ತಿರುಳು ಕೂಡ ಬರುತ್ತೆ. ನಾನಿಲ್ಲಿ ಒಂದು 4 ನುಗ್ಗೆಕಾಯನ್ನು ತೊಗೊಂಡಿದ್ದೀನಿ. ಒಂದು 6-8 ಪರೋಟಕ್ಕೆ ಇದು ಸಾಕಾಗತ್ತೆ. ನೀವು ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ನುಗ್ಗೆಕಾಯನ್ನು ತಗೊಂಡು ಈ ರೀತಿ ಬೇಯಿಸ್ಕೊಂಡು ಈ ರೀತಿ ತಿರುಳನ್ನು ತೆಗಿಬೋದು. ಅಥವಾ ನಮಗೆ ಈ ರೀತಿ ಎಲ್ಲ ತಿರುಳನ್ನು ತೆಗೆಯೋದಕ್ಕಾಗಲ್ಲ ಅನ್ನೋದಾದರೆ ನೀವು ಕುಕ್ಕರಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ಟು ತಿರುಳನ್ನು ತೆಗೆದು ಈ ನಾರನ್ನು ಬೇರ್ಪಡಿಸಿ ಇಟ್ಕೋಬೋದು. ನೋಡಿ, ನಾನು ಈ ನಾರನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಹಾಗೆ ಒಂದು ಕಪ್ನಷ್ಟು ತಿರುಳು ಬಂದಿದೆ. ಈಗ ಇದಕ್ಕೆ ನಾನಿಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಮಾತ್ರ ನಾನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ನಾವು ತೆಗೆದು ಇಟ್ಟಂಥ ನುಗ್ಗೆಕಾಯಿ ತಿರುಳನ್ನು ಹಾಕಿ ಈ ಹಿಟ್ಟಿಗೆ ಇಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಧನಿಯಾ ಪೌಡ್ರು ಆಪ್ಷನಲ್ಲು.
ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಕ್ರಶ್ಡ್ ಮೆಂತ್ಯ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು. ಬಟ್ ಅದ್ರ ಫ್ಲೇವರ್ ಬಂದುಬಿಡುತ್ತೆ ಮೆಂತ್ಯ ಅಥವಾ ಈ ಥರದ್ದೆಲ್ಲ ಸೇರಿಸಿದರೆ. ಈ ರೀತಿ ಕೈಯಿಂದನೇ ಆ ತೆರಳು ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಇದನ್ನು ಬೇಯಿಸಿದಂಥ ನೀರನ್ನು ಬಳಸಿ ಈ ರೀತಿ ಹಿಟ್ಟನ್ನು ನಾನು ನಾದಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು 5 ನಿಮಿಷ ಈ ಹಿಟ್ಟು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷ ಇದು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟರೆ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಒಂದು 10 ನಿಮಿಷದ ನಂತರ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದರೆ ನೀವು ಇದಕ್ಕೆ ಎಳ್ಳನ್ನು ಕೂಡ ಹಾಕಿ ಚಪಾತಿ ಥರ ಲಟ್ಟಿಸ್ಕೋಬೋದು ಅಥವಾ ಪರೋಟ ಥರ ತಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಎಳ್ಳನ್ನಾಗಲಿ ಬೇರೆ ಯಾವ ಪದಾರ್ಥವನ್ನು ಬಳಸ್ತಾ ಇಲ್ಲ. ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೀರಾ ದಪ್ಪ ಲಟ್ಟಿಸ್ಬೇಕು ಆ ಥರ ಏನೂ ಇಲ್ಲ. ನೀವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರೋ ಅದೇ ರೀತಿ ಇದನ್ನು ಲಟ್ಟಿಸಿದರೆ ಆಗುತ್ತೆ. ಮಧ್ಯ ಮಧ್ಯೆ ತೆರಳಿನ ಬೀಜಗಳಿರುತ್ತಲ್ವ ಅದು ಕೂಡ ಸಿಗ್ತಾ ಇರುತ್ತೆ. ಬಟ್ ಏನೂ ಇಲ್ಲ, ಅದು ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಅದು ಏನೂ ಆಗಲ್ಲ, ಅದನ್ನು ತೆಗಿಬೇಕು ಮಾಡಬೇಕು ಅಂತ ಏನೂ ಇಲ್ಲ. ಬೆಳಕು ಕಿಟಕಿಯಿಂದ ತುಂಬ ಬೆಳಕು ಬರ್ತಾ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದನ್ನು ತವಾ ಮೇಲೆ ಹಾಕಿ ಎರಡೂ ಬದಿಲಿ ನೀವು ತುಪ್ಪ ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೋಬೋದು. ಅಥವಾ ಬೇಡ ಅನ್ನೋದಾದರೆ ಈ ರೀತಿ ಎರಡೂ ಬದಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡೂ ಬದಿಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಈ ಸ್ಟೋನ್ ಆದವರು ಈ ಥರದವರೆಲ್ಲ ಈ ನುಗ್ಗೆಕಾಯನ್ನು ತಿನ್ನಬೇಕು, ತುಂಬ ಒಳ್ಳೆಯದು. ನಾರು ತುಂಬ ಹೇರಳವಾಗಿದೆ ಇದರಲ್ಲಿ. ಆ ಕಾರಣಕ್ಕೆ ಈ ನುಗ್ಗೆಕಾಯಿ ಬರೀ ಸಾರಲ್ಲಿ ಬಳಸೋದು ಅಥವಾ ನುಗ್ಗೆಕಾಯಿ ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಪರೋಟ ಮಾಡಿಬಿಟ್ಟು ತಿನ್ಬೋದು. ಕೆಲವೊಬ್ಬರಿಗೆ ಇಷ್ಟನೇ ಆಗಲ್ಲ ನುಗ್ಗೆಕಾಯಿ, ಅಂಥವ್ರಿಗೆ ಈ ರೀತಿ ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಈ ರೀತಿ ಮಾಡಿ ಕೊಡ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಟಿಫನ್ ಬಾಕ್ಸಿಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮೊಸರು ಜೊತೆ ಅಥವಾ ಯಾವುದಾದ್ರೂ ಪಲ್ಯಗಳ ಜೊತೆ ಇಲ್ಲ ಇದನ್ನು ಹಾಗೆ ಕೂಡ ಕೊಡ್ಬೋದು. ಅಥವಾ ಚಟ್ನಿ ಪುಡಿ, ಉಪ್ಪಿನಕಾಯಿ ಯಾವುದ್ರ ಜೊತೆ ಆದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಆದರೆ ಬೆಸ್ಟು ಬೆಳಗಿನ ಟಿಫನ್ಗೆ ಇದು ಹೇಳಿ ಮಾಡಿಸಿದಂಥ ಪರೋಟ. ಇದಕ್ಕೆ ಕೆಲವೊಬ್ಬರು ಕಡಲೆ ಹಿಟ್ಟು ಅದನ್ನು ಕೂಡ ಬಳಸ್ತಾರೆ. ಅಂದರೆ ಗೋಧಿ ಹಿಟ್ಟಿನ ಜೊತೆ ಸ್ವಲ್ಪ ಪ್ರಮಾಣದ ಕಡಲೆ ಹಿಟ್ಟನ್ನು ಕೂಡ ಹಾಕಿ ಈ ಪರೋಟನ ಮಾಡ್ತಾರೆ. ಇಲ್ಲಿ ನಾನು ಬರೀ ಗೋಧಿ ಹಿಟ್ಟಿಂದನೇ ಮಾಡಿದ್ದೀನಿ. ನಾನಿಲ್ಲಿ ಅಗಸೆ ಪುಡಿ ಹಾಗೆ ಉಪ್ಪಿನಕಾಯಿ ಜೊತೆ ಇವತ್ತು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋಗಳನ್ನ ಹಾಕಿದರೂ ಕೂಡ ಫಸ್ಟು ಅದು ನಿಮಗೆ ಅಪ್ಡೇಟ್ ಆಗುತ್ತೆ. ನೀವು ನನ್ನ ವಿಡಿಯೋಗಳನ್ನ
ನೋಡ್ಬೋದು. ಅದೇ ರೀತಿ ನಿಮಗೆ ಯಾವ ಥರದ ಅಡುಗೆಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.